ನಮಸ್ಕಾರ ಸ್ನೇಹಿತರೆ, ಪ್ರಗತಿ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇಂದಿನ ಅಡಿಕೆಯ ಧಾರಣೆಯನ್ನು ನೋಡಿಕೊಂಡು ಬರೋಣ ಸ್ನೇಹಿತರೆ. ಹೊಸದಾಗಿ ಯಾರು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನದ ಅಪ್ಡೇಟ್ ನೀಡ್ತಾ ಇರ್ತವೆ, ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಇಂದು ಅಡಿಕೆಯ ಧಾರಣೆಯನ್ನು ನೋಡ್ಕೊಂಡು ಬರೋಣ ಬನ್ನಿ. ಇಂದು ಶಿವಮೊಗ್ಗದಲ್ಲಿ ಬೆಟ್ಟೆ ಅಡಿಕೆಯ ಬೆಲೆ ನೋಡುವುದಾದರೆ ಒಂದು ಕ್ವಿಂಟಲ್ಗೆ 56,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. 56,000 ರೂಪಾಯಿವರೆಗೆ ಬೆಟ್ಟೆ ಅಡಿಕೆಯ ಬೆಲೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಶಿವಮೊಗ್ಗದಲ್ಲಿ ಹಾಸ ಅಡಿಕೆ ಬಂದು 66,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. 66,000 ರೂಪಾಯಿವರೆಗೆ ಹಾಸ ಅಡಿಕೆಯ ಬೆಲೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದ್ದು, ಸಾಗರದಲ್ಲಿ ರಾಶಿ ಅಡಿಕೆಯ ಬೆಲೆ 49,000ದಿಂದ 51,000, 49,000ದಿಂದ 51,000 ರೂಪಾಯಿವರೆಗೆ ಸಾಗರದಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆ ಬಂದು 49,000ದಿಂದ 50,000, 49,000ದಿಂದ 50,000 ರೂಪಾಯಿವರೆಗೆ ತೀರ್ಥಹಳ್ಳಿಯಲ್ಲಿ ರಾಶಿ ಅಡಿಕೆಯ ಬೆಲೆ ಒಂದು ಕ್ವಿಂಟಲ್ಗೆ ಬಂದಿದೆ. ಹಾಗೆ ಸಾಗರದಲ್ಲಿ ರಾಶಿ ಇಡೀ ಅಡಿಕೆ ಬಂದು 45,000ದಿಂದ 50,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದೆ. ಹಾಗೆ ಹೊಸ ರಾಶಿ ಇಡೀ ಅಡಿಕೆ ಬಂದು 42,000ದಿಂದ 49,000, 42,000ದಿಂದ 49,000 ರೂಪಾಯಿವರೆಗೆ ಬೆಲೆಯನ್ನು ಹೊಂದಿದ್ದು, ಹಾಗೆ ನೋಡೋದಾದರೆ ಗೊರಬಲು ಅಡಿಕೆ ಬಂದು ಶಿವಮೊಗ್ಗದಲ್ಲಿ 36,000 ರೂಪಾಯಿದಿಂದ 39,000, 36,000ದಿಂದ 39,000 ರೂಪಾಯಿವರೆಗೆ ಗೊರಬಲು ಅಡಿಕೆ ಶಿವಮೊಗ್ಗದಲ್ಲಿ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ. ಹಾಗೆ ನೋಡೋದಾದರೆ ಸಾಗರದಲ್ಲಿ ಚಾಲಿ ಅಡಿಕೆ ಬಂದು 38,000ದಿಂದ 40,000 ರೂಪಾಯಿ, 38,000ದಿಂದ 40,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆಯನ್ನು ಹೊಂದಿದೆ ನೋಡಿ ಸ್ನೇಹಿತರೆ. ಹಾಗೆ ಕೆಂಪುಗೋಟು ಅಡಿಕೆಯ ಬೆಲೆ ನೋಡೋದಾದರೆ ಸಾಗರದಲ್ಲಿ 36,000 ರೂಪಾಯಿದಿಂದ ಹಿಡ್ಕೊಂಡು 39,000 ರೂಪಾಯಿ, 36,000ದಿಂದ 39,000 ರೂಪಾಯಿವರೆಗೆ ಸಾಗರದಲ್ಲಿ ಕೆಂಪುಗೋಟು ಅಡಿಕೆಯ ಬೆಲೆಯನ್ನು ಹೊಂದಿದೆ ಒಂದು ಕ್ವಿಂಟಲ್ಗೆ. ಹಾಗೆ ಬಿಳಿಗೋಟು ಅಡಿಕೆ ಬಂದು ಸಾಗರದಲ್ಲಿ 26,000 ರೂಪಾಯಿದಿಂದ 30,000 ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ಬೆಲೆ